ಕೊಡಂಬಿ, ನೀ ಅಂಗಡಿ ತಾವು ಹೋಗ್ಲಾ, ನಮ್ಮ ಮನೆಗೆ ಹೋಗ್ಬಿಟ್ಟು ಬರ್ತೀನಿ. ಅಣ್ಣ ನನ್ನ ಕ್ಷಮಿಸ್ಬಿಡಣ್ಣ, ಕ್ಷಮಿಸ್ಬಿಡು. ಯಾಕಲ್ಲ ಕೊಡಂಬಿ, ಹೇಳ ಮೇಕೆ, ಯಾಕಲಾ ಕ್ಷಮಿಸ್ಬಿಡು ಅಂತ ಕಾಲು ಹಿಡ್ಕತ್ತಿದ್ಯಾ? ಅಣ್ಣ ನಿನ್ನ ಗುಂಡಮ್ಮನ ಮನೆಗೆ ಹೋಗಿ ಮೂಟೆಗಟ್ಟಲೆ ಅಕ್ಕಿ, ಬೇಳೆ, ತರಕಾರಿ, ಸೊಪ್ಪು ಯಾಕೆ ಕೊಟ್ಟೆ ಅಂತ ನನ್ಗೆ ಗೊತ್ತು ಅಣ್ಣ, ನನ್ಗೆ ಗೊತ್ತು. ಏನ್ಲೇ ಹೇಳ್ತಿದ್ಯಾ? ಅಣ್ಣ ಲೀಲಕ್ಕ ಗುಂಡಮ್ಮನಿಗೆ ಅನ್ನ ಕೊಡದೆ ಹಸುವಲ್ಲಿ ಇಟ್ಟಿರೋ ವಿಷಯ ನಿನಗಿಂತ ಮುಂಚೆ ನನಗೆ ಗೊತ್ತಾಗಿತ್ತು. ನನಗೆ ಅವತ್ತು ಏಟಾಗಿ ನನ್ನ ಆಸ್ಪತ್ರೆಯಲ್ಲಿ ಮಲಗಿದ್ದಾಗ ಗುಂಡಮ್ಮ ನಂತವ ಎಲ್ಲ ವಿಷಯ ಹೇಳ್ಕೊಂಡಿದ್ಲು ಅಣ್ಣ. ನಮ್ಮ ಮನೇಲಿ ನಂಗೆ ಊಟನೇ ಹಾಕಲ್ಲ ಅಣ್ಣ. ಆದರೆ ಆಗ ನಾನು ಏನೂ ಮಾಡೋ ಹಾಗಿರ್ಲಿಲ್ಲ ಅಣ್ಣ. ವಿಷಯ ನಿಂಗೆ ಗೊತ್ತಾದ್ರೆ ಇಲ್ಲಿ ರಾಧ ಅಂತ ಆಗ್ಬಿಡತ್ತೋ ಅನ್ನೋ ಕಾರಣಕ್ಕೆ ನಿಂತವ ಹೇಳಲಿಲ್ಲ. ನಿಂತವ ಹೇಳಬೇಕಾಗಿತ್ತು. ದಯವಿಟ್ಟು ನನಗೆ ಕ್ಷಮಿಸ್ಬಿಡೋಣ, ಕ್ಷಮಿಸ್ಬಿಡ. ಯಾಕ್ಲ ಕೊಡಂಬಿ ಹಿಂಗ್ ಮಾಡ್ಬಿಟ್ಟೆ? ಯಾಕ್ಲಾ? ಅಲ್ಲಕ್ಕಲ್ಲ, ನೀನು ಅವತ್ತೇ ಆ ವಿಷಯನೆಲ್ಲ ಹಿಂಗಿಂಗ್ ಐತೆ ಅಂತ ನಂಗೆ ಹೇಳಿದ್ರೆ ನಾ ಗೊತ್ತಾದ ಏಟಿಗೆ ಹೋಗಿ ಅದನ್ನ ಸರಿ ಮಾಡ್ತಿದ್ನಲ್ಲ. ಅವಾಗ ನನ್ನ ತಂಗಿ ಕಷ್ಟಪಡ್ಬೇಕಿತ್ತಿಲ್ಲ. ಯಾಕ್ಲ ಹಿಂಗ್ ಮಾಡಿದೆ ಕೊಡಂಬಿ? ಯಾಕೆ ಹಿಂಗ್ ಮಾಡಿದೆ? ಅಣ್ಣ ಕೋಪದಲ್ಲಿ ನೀನು ಏನು ಮಾಡ್ತೀಯೋ ಅವ್ರ ಸಂಸಾರ ಏನಾಗುತ್ತೋ ಅಂತ ಹೆದರ್ಕೊಂಡು ಸುಮ್ಕಾಗ್ಬಿಟ್ಟೆ ಅಣ್ಣ, ಸುಮ್ಕಾಗ್ಬಿಟ್ಟೆ. ಗೊತ್ತಾದ್ರೆ ಏನಾಯ್ತದೋ ಅಂತ ನೀವುಗಳು ಹಿಂಗೆ ವಿಷಯ ಮುಚ್ಚಿಟ್ರೆ ನಂಗೆ ಈ ವಿಷಯ ಎಲ್ಲ ಗೊತ್ತಾಗದಾದ್ರೂ ಹೆಂಗಲ್ಲ? ನನ್ನ ತಂಗಿರು ಒಳ್ಳೆ ಮನೆ ಸೇರ್ಕೊಂಡವ್ರೆ, ನೆಮ್ಮದಿಯಾಗಿ ಸಂತೋಷವಾಗಿ ಬಾಳ್ತಿರ್ತಾರೆ ಅನ್ನೋ ನಂಬಿಕೆಲಿರ್ತೀನಲ್ಲ. ನಾನು ನಂಬಿಕೆಲಿರ್ತೀನಿ. ಸಮಸ್ಯೆ ಚಿಕ್ತಿರ್ಬೇಕಾದ್ರೇನೆ ಅದನ್ನ ಹೋಗಿ ಬಗೆಹರಿಸ್ಕೊಬಿಡ್ಬೇಕಲ್ಲ. ಅವಾಗ ಅಷ್ಟಲ್ಲೇ ಸರಿ ಹೋಗ್ಬಿಡುತ್ತೆ, ದೊಡ್ಡದ ಹಾಕಿಲ್ಲ. ನೀವುಗಳಿಂಗೆ ವಿಷಯ ಮುಚ್ಚಿಟ್ಟು ಜನ ನನ್ನನ್ನು ನೋಡಿ ಏನು ಹೇಳ್ತಾರೆ ಹೇಳು? ಶಿವ ಅವನ ತಂಗೀರ್ನ ಹಾಳು ಬಾವಿಗೆ ನೂಕ್ಬಿಟ್ಟ ಅಂತ ಹೇಳೋಕ್ಕಿಲ್ವಲ್ಲ, ಆಡ್ಕೊಳಕ್ಕಿಲ್ವಲ್ಲ, ನನ್ನ ದಡ್ಡ ಹಾಲಕ್ಕಿಲ್ವಲ್ಲ. ನೋಡ್ಲಾ, ಸಂಸಾರ ಅಂದ್ಮ್ಯಾಕೆ 100 ತೊಂದರೆಗಳಿರ್ತಾವಕಲ್ಲ, ಅದನ್ನ ಒಂದಲ್ಲ ಒಂಥರ ಬಗೆಹರಿಸ್ಬೋದು ಕಲ್ಲ. ಕೂತು ಮಾತಾಡಿ ಬಗೆಹರಿಸ್ಬೋದು. ಹಿಂಗೆ ಮುಚ್ಚಿಟ್ರೆ ನಾನು ಏನೆಲ್ಲ ಮಾಡೋಕ್ಕಾಯ್ತದೆ? ಅಲ್ಲ ಗೋಣಂಬಿ, ನಮ್ಮ ಪಾರು ಹೇಳಕ್ಕಿಲ್ವಾ, ಜ್ವರ ಬಂದರೆ ಆ ಕ್ಷಣನೇ ಬಂದು ತೋರಿಸ್ಕೋಬೇಕು ಅಂತ. ಅದು ಸಣ್ಣದಾಗೆ ಹೋಗ್ಬೋದು, ಆದರೆ ಅಕಸ್ಮಾತ್ ದೊಡ್ಡ ಕಾಯಿಲೆ ಆಗ್ಬಿಟ್ರೆ ಅದೇ ಪಾಠ ಸಂಸಾರಕ್ಕೂ ಅನ್ವಯಿಸುತ್ತೆ ಅಲ್ವಲ್ಲ. ಊರು ಜನ ಎಲ್ಲ ಹೇಳ್ತಿದ್ರು, ಶಿವಣ್ಣಂತರ ಅವನ ತಂಗೀರ್ನ ಯಾರು ನೋಡ್ಕೊಳಕ್ಕಿಲ್ಲ, ಇಂಥ ಅಣ್ಣಯ್ಯ ಎಲ್ಲೂ ಸಿಗಕ್ಕಿಲ್ಲ ಅಂತ ಮಾತಾಡ್ತಿದ್ರು. ಇವಾಗ ತಂಗೀರ್ ನೋಡ್ಕೊಳ್ಳೋ ಊಟ ಇದು ಅಂತ ನನ್ನ ಬಯ್ಯಂಗ ಮಾಡ್ಬಿಟ್ರಲ್ಲೋ. ಹಿಂಗಾಗ್ಬಾರ್ದು ಕಲ, ಹಿಂಗಾಗ್ಬಾರ್ದು. ನನ್ನ ತಂಗಿರೋ ನೆಮ್ಮದಿಯಾಗಿ ಖುಷಿಯಾಗಿರ್ಬೇಕು. ಸರಿ ಬಿಡು, ಆಗಿದ್ದಾಗೋಯ್ತು ಕಲ. ಇನ್ಮ್ಯಾಕಿಂದ ನನ್ನ ತಂಗಿರ ವಿಷಯದಲ್ಲಿ ನಿಂಗೆ ಏನೇ ಗೊತ್ತಾದ್ರು ನಾನು ತಾವು ಬಂದು ಹೇಳ್ಬೇಕು. ಅವ್ರಿಗೆ ಏನಾದರೂ ತೊಂದರೆ ಆಗ್ತಿದ್ದು ನನ್ನ ಸಣ್ಣ ಸುಳಿವು ಸಿಕ್ಕರು ನನಗೆ ಮೊದಲು ಬಂದು ಹೇಳ್ಬೇಕು, ಸರಿನಾ? ಸರಿ ಹೇಳು. ಮಾಕಳವ ಅವಳೆ ಕಲ, ಅವಳೆಲ್ಲ ಸರಿ ಮಾಡ್ತಾಳೆ. ಒಳ್ಳೆಯವ್ರಿಗೆ ಯಾವಾಗಲೂ ಒಳ್ಳೇದೇ ಆಯ್ತದ ಕಲ, ಒಳ್ಳೇದೇ ಆಯ್ತದೆ. ಮಾಕಳವ ಸರಿ, ನೀನು ಅಂದ್ಕೊಬೇಡ, ಅಂಗಡಿಗೆ ಹೋಗು. ಸರಿ, ನಾ ಮನೆಗೆ ಹೋಗಿ ಬರ್ತೀನಿ. ಏನಿದು, ಮನೆನಾ ಇಲ್ಲ
ಧ್ಯಾನ ಮಂದ್ರನಾ ಇಷ್ಟೊಂದು ಸೈಲೆಂಟ್ ಆಗುತ್ತಲ್ಲ. ಬನ್ನಿ ಎಲ್ಲರೂ ಊಟಕ್ಕೆ, ಟೈಮ್ ಆಯಿತು. ಅತ್ತೆ ಮಾವೇ ಬನ್ನಿ, ಮಾವ ಚೋಟು ಬನ್ನಿ, ನಡಿ. ಆಮ್ಯಾಕೆ ಮಾಡ್ತೀನಿ ಪಾರು, ಇವಾಗ ಹಸುವಿಲ್ಲ. ಅಣ್ಣ ಊಟ ಮಾಡಿದಾಗಲೇ ನಾನು ಮಾಡ್ತೀನಿ ಅದಕ್ಕೆ. ಪಾರು, ನೀವೆಲ್ಲ ಊಟ ಮಾಡಿ, ನಾನು ಅವರು ಆಮೇಲೆ ಮಾಡ್ತೀವಿ. ಅಯ್ಯಯ್ಯೋ, ಬಿಟ್ಟರೆ ರಾತ್ರಿ ಪೂರ್ತಿ ಹಿಂಗೆ ಮನೋಚರಣೆ ಮಾಡಿಬಿಡ್ತಾರೆ. ಏನಾದರೂ ಮಾಡಬೇಕಲ್ಲ. ಹಾಗೆ ಈಗ ಯಾರು ಊಟ ಮಾಡೋದಕ್ಕೆ ರೆಡಿ ಇಲ್ಲ ಅಲ್ವಾ? ಎಲ್ಲರೂ ಆಮೇಲೆ ಮಾಡ್ತೀರಾ? ಬಂದೆ. ಯಾಕಕ್ಕೆ ಕೋಲು? ಏ ಕೋಲಾಟ ಆಡೋದಕ್ಕೆ ಬರ್ತೀಯಾ? ಇದ್ರಲ್ಲಿ ಏನು ಕೋಲಾಟ ಅದಕ್ಕೆ? ಏಯ್ ಹುಚ್ಚೆ ಬಾಯ್, ಇಷ್ಟೇ ವಯಸ್ಸು ನಿನಗೆ? ಹಾಂ ಬಲ್ಲಿ ಹತ್ರ ಬಾ ಮುಂದೆ ಅಂದೆ, ಬಾರೆ ಮುಂದೆ. ಈಗ ತಾನೇ 10th ಎಕ್ಸಾಮ್ ಬರ್ದಿದ್ಯಾ ಅಂತಂದರೆ ನಿನಗೆ 15 ವರ್ಷಕ್ಕೆ ನೀನೇ ಯೋಚನೆ ಮಾಡ್ಕೊಂಡು ಆಮೇಲೆ ಊಟ ಮಾಡ್ತೀನಿ ಅಂತ ಹೇಳೋಷ್ಟು ದೊಡ್ಡೊಳಾಗ್ಬಿಡ್ತೀಯ ನೀನು. ಅಲ್ಲ ಅವ್ರ ಮುಖ ಏನು ನೋಡ್ತಿದ್ಯಾ? ಕೈ ಚಾಚು ಅಂದೆ, ಕೈ ಚಾಚ್. ಅದಕ್ಕೆ ಅಣ್ಣನ ಜೊತೆ ಊಟ ಮಾಡ್ತೀನಿ ಅಂತ ಹೇಳಿದ ಅಷ್ಟೇ ಅದಕ್ಕೆ. ಕೂಸಿಗೆ ಬೈಬೇಡ ಪಾರು. ಬಂದ್ಬಿಟ್ಟ ಇವಾಗ ಕೂಸಿಗೆ ಬೈಬೇಡ ಅಂತ. ಈ ಕೂಸಿಗೆ ಬೈಯೋದಲ್ಲ, ದೊಡ್ಡ ಕೂಸಿಗೆ ಏನ್ ಮಾಡ್ತೀನಿ ಅಂದ್ರೆ ಮಾಡ್ತೀನಿ ಅಂತೀಯಾ? ಪಾರು, ಬೇಡ ಕಣವ, ಕಿವಿ ಹಿಂಡಿದ್ರೆ ಮಗಿಗೆ ಕಿವಿ ನೋಯ್ತದೆ. ಕಿವಿ ಹಿಂಡಿದ್ರೆ ಮಗಿ ಕಿವಿ ನೋಯ್ತದ? ಅವ್ನು ಹಸ್ಕೊಂಡಿದ್ರೆ ನನಗೆ ನೋವಾಗಕ್ಕಿಲ್ವಾ? ಅಲ್ಲ ಅತ್ತೆ, ಮಗ ಹಸ್ಕೊಂಡು ಕೂತಿದ್ರು ನೀವು ನೋಡ್ತಾ ಸುಮ್ಮನೆ ಕೂತಿದ್ದೀರಲ್ಲ. ಅಯ್ಯ, ನಿನ್ ಗಂಡನ್ಗೆ ಹೊಡೆಯೋದಿದ್ರೆ ಹೊಡೆದ್ಬಿಡು, ಆದ್ರೆ ನನ್ನ ಹೆಂಡ್ರ ಸುದ್ದಿಗೆ ಯಾಕವ ಬತ್ತೀಯಾ? ಬರ್ತೀನಿ. ಮನೆ ಜನ ಎಲ್ಲ ಹಸ್ಕೊಂಡು ಕೂತಿದ್ರೆ ನಾನು ಎಲ್ಲರ ಸುದ್ದಿಗೂ ಬರ್ತೀನಿ. ಹೇಳಿ, ಈಗ ಹೇಳಿ, ಯಾರು ಊಟ ಮಾಡಲ್ಲ ಮಾಡ್ತೀರ ಹೇಳಿ? ಜೀವನದಲ್ಲಿ ಖುಷಿಯಾಗಿರೋದಕ್ಕೆ 1000 ಕಾರಣಗಳಿರುತ್ತೆ. ಅದನ್ನ ಯೋಚನೆ ಮಾಡೋದು ಬಿಟ್ಬಿಟ್ಟು ಆಗಿರೋದನ್ನ ನೆನ್ಪು ಮಾಡ್ಕೊಂಡು ಎಲ್ಲರೂ ಒಂದೊಂದು ಮೂಲೆ ಸೇರ್ಕೊಂಡ್ರೆ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು ಅಂತೀನಿ. ಪಾರು ಯಾಕೆ ಬರೋದಕ್ಕೆ ಇಷ್ಟೊಂದು ರೆಬಲ್ ಐತಿಯಾ? ಆಗ್ತೀನಿ, ರೆಬೆಲ್ ಆಗ್ತೀನಿ. ಇನ್ಮೇಲೆ ಯಾರು ಊಟ ಮಾಡಲ್ವೋ ಎಲ್ರು ಕೈನು ಉಲ್ಟಾ ಮಾಡಿ 4 ಬಾರಿಸ್ತಾ ಇರ್ತೀನಿ. ಏನೋ ಅರ್ಥ ಆಯ್ತಾ? ಹ್ಞೂ ಅದಕ್ಕೆ ಅರ್ಥ ಆಯ್ತು. ಏನ್ರಿ ಶಿವೋರೆ, ನಿಮಗೆ ಅರ್ಥ ಆಯ್ತಾ? ಇಲ್ಲ 4 ಬಾರಿಸ್ತಾ ಇಲ್ಲ. ಪಾರು ಆಯ್ತು, ತಟ್ಟೆಗೆ ಅನ್ನ ಹಾಕ್ಕೊಂಡ್ಬರ್ತೀನಿ. ಹಬ್ಬ ದೇವ್ರೆ, ಈ ಸ್ಮೈಲ್ಗಳು ನೋಡೋದಕ್ಕೆ ನಾನು ಇಷ್ಟೆಲ್ಲ ಕಷ್ಟಪಡ್ಬೇಕಾಯ್ತು.